ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯಚೂರಿನ ಒಂದು ಹಾಂಟೆಡ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಅದೇ ಹಾಸ್ಟೆಲ್ನ ವಿದ್ಯಾರ್ಥಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು 6ರಿಂದ 7 ಹಾಂಟೆಡ್ ಕಾಲೇಜ್ ಹಾಸ್ಟೆಲ್ಗಳು ಇದ್ದಾವೆ. ಆದರೆ ಅದರಲ್ಲಿ ಈ ರಿಯಲ್ ಗೋಸ್ಟ್ ಸ್ಟೋರಿಯಲ್ಲಿ ನಾನು ಹೇಳಿರೋ ರಾಯಚೂರಿನ ಆ ಹಾಂಟೆಡ್ ಕಾಲೇಜ್ ಹಾಸ್ಟೆಲ್ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತಿಗೂ ಕೂಡ ಆ ಕಾಲೇಜ್ ಹಾಸ್ಟೆಲ್ನಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ಗಳು ಆಗ್ತಾನೆ ಇದ್ದಾವೆ. ಆದರೆ ಅದನ್ನು ಆ ಕಾಲೇಜ್ ಆಡಳಿತ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಕ್ಕೆ ಬಿಡ್ತಾ ಇಲ್ಲ. ಹಾಗಾದರೆ ರಾಯಚೂರಿನ ಆ ಹಾಂಟೆಡ್ ಕಾಲೇಜ್ ಹಾಸ್ಟೆಲ್ ಯಾವುದು? ಅವತ್ತು ರಾತ್ರಿ ಆ ಕಾಲೇಜ್ ಹಾಸ್ಟೆಲ್ನಲ್ಲಿ ಆ ಹುಡುಗನಿಗೆ ಏನಾಯಿತು ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ರಾಯಚೂರಿನ ಆ ಒಂದು ಹಾಂಟೆಡ್ ಕಾಲೇಜ್ ಹಾಸ್ಟೆಲ್ನಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವಿದ್ಯಾರ್ಥಿಯ ಹೆಸರು ನಂದಕಿಶೋರ್. ಈಗ ನಂದಕಿಶೋರ್ ತುಮಕೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಆದರೆ 2004ರಲ್ಲಿ ನಂದಕಿಶೋರ್ ಫಸ್ಟ್ PUC ಓದುವಾಗ ರಾಯಚೂರಿನ ಆ ಕಾಲೇಜ್ ಹಾಸ್ಟೆಲ್ನಲ್ಲಿ ಅವತ್ತು ರಾತ್ರಿ ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ. ಜೀವ ಅಂಗೈಲಿಟ್ಕೊಂಡು ನಂದಕಿಶೋರ್ ಅವತ್ತು ರಾತ್ರಿ ಆ ಹಾಸ್ಟೆಲ್ನಿಂದ ಮನೆಗೆ ಓಡಿ ಬಂದುಬಿಡ್ತಾರೆ. ಅಂಥ ಒಂದು ಭಯಂಕರವಾದ ದೆವ್ವದ ಹಾಸ್ಟೆಲ್ ಅದಾಗಿತ್ತು. ಇಷ್ಟಕ್ಕೂ ಏನಾಯಿತು ಅಂದರೆ, ನಂದಕಿಶೋರ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವನ ಸ್ವಭಾವ ಹೇಗಿತ್ತು ಅಂದರೆ, ಏನು ಮಾಡಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡೋದಕ್ಕೆ ಹೋಗ್ತಾ ಇದ್ದ. 10ನೇ ಕ್ಲಾಸ್ ಓದೋವಾಗಲೂ ಕೂಡ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳ್ತಾನೆ ಇರಲಿಲ್ಲ. ಆದರೆ ಹಾಗೋ ಹೀಗೋ ಮಾಡಿ ನಂದಕಿಶೋರ್ 10ನೇ ಕ್ಲಾಸ್ನ ಪಾಸ್ ಮಾಡ್ಕೊತಾನೆ. ನೆಕ್ಸ್ಟ್ ಕಾಲೇಜ್ಗೆ ಇವನನ್ನು ಎಲ್ಲಾದರೂ ದೂರ ಇಟ್ಟು ಓದಿಸ್ಬೇಕು, ಇಲ್ಲೇ ಊರಲ್ಲಿದ್ದರೆ ಮಗ ಹಾಳಾಗೋಗ್ತಾನೆ ಅನ್ನೋ ಕಾರಣಕ್ಕೆ ನಂದಕಿಶೋರ್ ತಂದೆ ಏನು ಮಾಡ್ತಾರೆ ಅಂದರೆ ಅವನನ್ನು ಹಾಸ್ಟೆಲ್ಗೆ ಹಾಕಿಬಿಡ್ತಾರೆ. ಇನ್ನು ನಂದಕಿಶೋರ್ ಸೇರಿಕೊಂಡಿದ್ದ ಆ ಕಾಲೇಜ್ ಮತ್ತು ಹಾಸ್ಟೆಲ್ ತುಂಬ ಹಳೆಯ ಮತ್ತು ಫೇಮಸ್ ಆಗಿತ್ತು. ತುಂಬ ಜನ ಅವರ ಮಕ್ಕಳನ್ನು ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಅಲ್ಲೇ ಅಡ್ಮಿಷನ್ ಮಾಡಿಸ್ತಾ ಇದ್ರು. ಹೀಗೆ ನಂದಕಿಶೋರ್ ಆ ಹಾಸ್ಟೆಲ್ನಲ್ಲಿ ಅಡ್ಮಿಷನ್ ತಗೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾನೆ. ಇನ್ನು ನಂದಕಿಶೋರ್ ಜಾಯ್ನ್ ಆಗಿದ್ದ ಆ ಹಾಸ್ಟೆಲ್ 3 ಅಂತಸ್ತಿನ ಒಂದು ದೊಡ್ಡ ಹಾಸ್ಟೆಲ್ ಆಗಿತ್ತು. ಪ್ರತಿ ಫ್ಲೋರ್ನಲ್ಲೂ 15 ರೂಮ್ಗಳು ಇತ್ತು. ಟೋಟಲ್ಲಾಗಿ ಆ ಹಾಸ್ಟೆಲ್ನಲ್ಲಿ 45 ರೂಮ್ಗಳು ಇತ್ತು. ಒಂದೊಂದು ರೂಮ್ನಲ್ಲೂ 2ರಿಂದ 4 ಜನ ವಿದ್ಯಾರ್ಥಿಗಳು ಇರ್ತಾ ಇದ್ರು. ಈ ರೀತಿ ನಂದಕಿಶೋರ್ಗೆ ಆ ಹಾಸ್ಟೆಲ್ನಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಆದರೆ ಆ ಹಾಸ್ಟೆಲ್ನಲ್ಲಿ ಒಂದು ವಿಚಿತ್ರವನ್ನು ನಂದಕಿಶೋರ್ ಗಮನಿಸ್ತಾನೆ. ಅದೇನೆಂದರೆ, ಆ ಹಾಸ್ಟೆಲ್ 3 ಅಂತಸ್ತಿನ ಹಾಸ್ಟೆಲ್ ಆಗಿದ್ದರು. ತುಂಬ ಜನ ವಿದ್ಯಾರ್ಥಿಗಳು 1ನೇ ಮತ್ತು 2ನೇ ಫ್ಲೋರ್ನಲ್ಲೇ ಇರ್ತಾ ಇದ್ದರು. 3ನೇ ಫ್ಲೋರ್ಗೆ ಶಿಫ್ಟ್ ಆಗೋ ಧೈರ್ಯನ ಯಾರೂ ಕೂಡ ಮಾಡ್ತಾ ಇರಲಿಲ್ಲ. ಒಂದು ವೇಳೆ ಬಲವಂತಕ್ಕೆ 3ನೇ ಫ್ಲೋರ್ಗೆ ಶಿಫ್ಟ್ ಆದರೂ ಕೂಡ ಆ ವಿದ್ಯಾರ್ಥಿಗಳು ಹೇಳದೆ ಕೇಳದೆ ಆ ಹಾಸ್ಟೆಲ್ನ ಬಿಟ್ಟು ಬೇರೆ ಹಾಸ್ಟೆಲ್ ಸೇರ್ಕೊಳ್ತಾ ಇದ್ರು. ಈ ವಿಚಾರ ನಂದಕಿಶೋರ್ ತಲೆಯಲ್ಲಿ ತುಂಬ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ. ಯಾಕೆ ಯಾರು 3ನೇ ಫ್ಲೋರ್ ಅಂದರೆ ಭಯ ಪಡ್ತಾರೆ? ಯಾಕೆ ಯಾರು ಅಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ? ಅಂಥದ್ದು ಆ 3ನೇ ಫ್ಲೋರ್ನಲ್ಲಿ ಏನಿದೆ ಅನ್ನೋ ಪ್ರಶ್ನೆಗಳು ಇವನನ್ನು ಕಾಡುತ್ತೆ. ಇದರ ಬಗ್ಗೆ ನಂದಕಿಶೋರ್ ಆ ಹಾಸ್ಟೆಲ್ನ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕೇಳಿದಾಗ ಅವನು ಏನು ಹೇಳ್ತಾನೆ ಅಂದರೆ, 3ನೇ ಫ್ಲೋರ್ನಲ್ಲಿ ದೆವ್ವ ಇದೆಯಂತೆ, ನಾವು ಅಲ್ಲಿಗೆ ಹೋದರೆ ಸತ್ತೋಗ್ಬಿಡ್ತೀವಿ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ನಂದಕಿಶೋರ್ಗೆ ನಗಬೇಕೋ ಅಳಬೇಕೋ ಏನೂ ಗೊತ್ತಾಗೋದಿಲ್ಲ. ಯಾಕಂದರೆ ಇಂಥದ್ದನ್ನೆಲ್ಲ ನಂದಕಿಶೋರ್ ನಂಬ್ತಾನೆ ಇರಲಿಲ್ಲ. ಹೀಗೆ
ಇನ್ನೂ ಒಂದು ಸ್ವಲ್ಪ ದಿನಗಳು ಕಳೆದೋಗುತ್ತೆ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ, ಹಾಸ್ಟೆಲ್ ಅವರು ಎಲ್ಲ ಮಕ್ಕಳನ್ನು ಕರೆದು ಒಂದು ಸ್ವಲ್ಪ ಜನ 3ನೇ ಫ್ಲೋರ್ಗೆ ಶಿಫ್ಟ್ ಆಗಲೇಬೇಕು, ಬೇರೆ ದಾರಿ ಇಲ್ಲ, ಯಾರು ಹೋಗೋದಕ್ಕೆ ಇಷ್ಟಪಡ್ತೀರಾ ನೀವೇ ಕೈ ಎತ್ತಿ ಅಂತ ಹೇಳ್ತಾರೆ. ಆದರೆ ಮೊದಲೇ ಆ ಹಾಸ್ಟೆಲ್ನ ಭಯಾನಕತೆಯನ್ನು ತಿಳ್ಕೊಂಡಿದ್ದ ಬೇರೆ ವಿದ್ಯಾರ್ಥಿಗಳು ಮೇಲೆ ಹೋಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ರು. ಆದರೆ ನಾನು 3ನೇ ಫ್ಲೋರ್ಗೆ ಹೋಗೋದಕ್ಕೆ ರೆಡಿ ಅಂತ ಹೇಳಿ ನಂದಕಿಶೋರ್ ಕೈ ಎತ್ತಾನೆ. ಇದಾದ ಮೇಲೆ ಇನ್ನೊಂದು 10-15 ಜನ ಅವರ ಕೈಯನ್ನು ಎತ್ತುತ್ತಾರೆ. ಹೀಗೆ ಅವತ್ತು ಸಂಜೆ ಆ ಎಲ್ಲ ಮಕ್ಕಳು ಆ ಹಾಸ್ಟೆಲ್ನ 3ನೇ ಫ್ಲೋರ್ಗೆ ಶಿಫ್ಟ್ ಆಗ್ತಾರೆ. ನಂದಕಿಶೋರ್ ರೂಮ್ನಲ್ಲಿ ಅವನು ಮತ್ತು ಇನ್ನೂ 2 ವಿದ್ಯಾರ್ಥಿಗಳು ಇರ್ತಾರೆ. ಆದರೆ ಅದೇ ದಿನ ರಾತ್ರಿ ಆ ಇಡೀ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಅವರವರ ರೂಮ್ನಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಆದರೆ 3ನೇ ಫ್ಲೋರ್ನಲ್ಲಿ ನಂದಕಿಶೋರ್ ನಿದ್ದೆ ಮಾಡ್ತಾ ಇರೋವಾಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ಒಂದು ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿಸ್ಕೊಂಡ ತಕ್ಷಣ ನಂದಕಿಶೋರ್ ಎದ್ದು ಕೂತ್ಕೊಂಡು ಬಿಡ್ತಾನೆ. ಆ ಶಬ್ದ ಯಾವ ರೀತಿ ಇತ್ತು ಅಂದರೆ, ಯಾರೋ ಆ 3ನೇ ಫ್ಲೋರ್ನ ಕಾರಿಡಾರ್ನಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ನಂದಕಿಶೋರ್ ನಿಧಾನಕ್ಕೆ ಎದ್ದು ಹೋಗಿ ಬಾಗಿಲು ಸಂದಿಯಲ್ಲಿ ಆಚೆ ಓಡಾಡ್ತಾ ಇರೋದು ಯಾರು ಅಂತ ನೋಡ್ತಾನೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ, ಬರೀ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ. ಇದಾದ ಮೇಲೆ ನಂದಕಿಶೋರ್ ಸೈಲೆಂಟಾಗಿ ಮಲ್ಕೊಂಡು ನಿದ್ದೆ ಹೋಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಸಂಜೆ ಕಾಲೇಜಿನಿಂದ ಬೇಗ ಬಂದು ಆ ಹಾಸ್ಟೆಲ್ನ 3ನೇ ಫ್ಲೋರ್ನಲ್ಲಿದ್ದ ಆ 15 ರೂಮ್ಗಳನ್ನು ಕಿಶೋರ್ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾನೆ. ಆಗ ನಂದಕಿಶೋರ್ಗೆ ಆಗಿದ್ದು ಒಂದು ದೊಡ್ಡ ಆಶ್ಚರ್ಯ. ಅದೇನೆಂದರೆ, ಆ ಹಾಸ್ಟೆಲ್ನ 3ನೇ ಫ್ಲೋರ್ನ ಕೊನೆಯಲ್ಲಿ ಒಂದು ರೂಮ್ ಇರುತ್ತೆ. ಆ ರೂಮ್ ನೋಡ್ತಿದ್ದ ಹಾಗೆ ನಂದಕಿಶೋರ್ಗೆ ಮೈಯೆಲ್ಲ ಒಂದು ಸೆಕೆಂಡ್ ಜುಮ್ ಅಂದ್ಬಿಡುತ್ತೆ. ಯಾಕಂದರೆ ಆ ರೂಮ್ ನೋಡೋದಕ್ಕೆ ಆ ಇಡೀ ಹಾಸ್ಟೆಲ್ನಲ್ಲಿದ್ದ ಬೇರೆ ರೂಮ್ಗಳ ಥರ ಇರಲಿಲ್ಲ. ಆ ರೂಮ್ ನೋಡೋದಕ್ಕೆ ತುಂಬ ವಿಚಿತ್ರ ಮತ್ತು ಭಯಂಕರವಾಗಿತ್ತು. ಮತ್ತು ಆ ರೂಮ್ ಬಾಗಿಲ ಮೇಲೆ ರೂಮ್ ನಂಬರ್ 44 ಅಂತ ಬರೆದಿತ್ತು. ಮತ್ತು ಆ ರೂಮ್ಗೆ ಮಂತ್ರಿಸಿದ ಯಂತ್ರ ಮತ್ತು ತಾಯತ್ತುಗಳಿಂದ ಸುತ್ತಿರೋ ಬೀಗ ಹಾಕಿದ್ರು. ನಂದಕಿಶೋರ್ ಆ ರೂಮ್ನ ನೋಡಿದ ಮೇಲೆ ಅವನ ಕುತೂಹಲ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಮೊದಲೇ ಮಾಡಬಾರ್ದನ್ನು ಮಾಡಲೇಬೇಕು ಅನ್ನೋ ಸ್ವಭಾವ ನಂದಕಿಶೋರ್ಗೆ ಇದ್ದದ್ರಿಂದ ಈ ರೂಮ್ನಿಂದನೇ 3ನೇ ಫ್ಲೋರ್ಗೆ ಶಿಫ್ಟ್ ಆಗೋದಕ್ಕೆ ಎಲ್ಲ ಭಯ ಪಡ್ತಾ ಇದ್ದದ್ದು. ಅಂಥದ್ದು ಈ ರೂಮ್ನಲ್ಲಿ ಏನಿದೆ ಅದನ್ನು ನಾನು ನೋಡಲೇಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಡ್ತಾನೆ. ಆದರೆ ಈಗ ತಕ್ಷಣಕ್ಕೆ ಈ ರೂಮ್ನ ಓಪನ್ ಮಾಡೋದು ಒಳ್ಳೆಯದಲ್ಲ. ಒಳ್ಳೆ ಟೈಮ್ ನೋಡಿಕೊಂಡು ಓಪನ್ ಮಾಡಿ ಒಳಗೆ ಏನಿದೆ ಅನ್ನೋದನ್ನು ನೋಡಲೇಬೇಕು ಅಂತ ನಂದಕಿಶೋರ್ ಡಿಸೈಡ್ ಆಗಿ ವಾಪಸ್ ಅವನ ರೂಮ್ ಕಡೆಗೆ ಹೊರಟೋಗ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದೋಗುತ್ತೆ. ಕೊನೆಗೆ ದಸರಾ ರಜೆಗಳು ಬರುತ್ತೆ. ಆ ಹಾಸ್ಟೆಲ್ನಲ್ಲಿದ್ದ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅವರವರ ಮನೆಗಳಿಗೆ ರಜಕ್ಕೆ ಅಂತ ಹೊರಟೋಗಿದ್ರು. ಆ ಇಡೀ ಹಾಸ್ಟೆಲ್ನಲ್ಲಿ ನಂದಕಿಶೋರ್ನು ಸೇರಿಸಿ ಒಂದು 2-3 ವಿದ್ಯಾರ್ಥಿಗಳಿದ್ರು ಅಷ್ಟೇ. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದಿಲ್ಲ, ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಂದಕಿಶೋರ್ ಆ ಹಾಸ್ಟೆಲ್ನಲ್ಲಿದ್ದ ರೂಮ್ ನಂಬರ್ 44ನ ಓಪನ್ ಮಾಡಬೇಕು ಅಂತ ಅಂದುಕೊಳ್ತಾನೆ. ಇದಕ್ಕೋಸ್ಕರ ನಂದಕಿಶೋರ್ ಅವನ ತಂದೆಗೆ ಫೋನ್ ಮಾಡಿ, ರಜೆ ಮುಗಿದ ತಕ್ಷಣ ಎಕ್ಸಾಮ್ಗಳು ಶುರುವಾಗುತ್ತೆ, ನಾನು ಓದ್ಕೊಳ್ಬೇಕು, ಅದಕ್ಕೆ ಈ ಸಾರಿ ರಜೆಗೆ ನಾನು ಮನೆಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವರ ತಂದೆ ಕೂಡ ಒಪ್ಕೊಳ್ತಾರೆ. ಇದಾದ ಮೇಲೆ ನಂದಕಿಶೋರ್ ಒಂದು ದಿನ ಗ್ರೌಂಡ್ಗೆ ಆಟ ಆಡೋದಕ್ಕೆ ಅಂತ ಹೋಗಿರ್ತಾನೆ. ಗ್ರೌಂಡಿನಿಂದ ಹಾಸ್ಟೆಲ್ಗೆ
ವಾಪಸ್ ಬರುವಾಗ ಗ್ರೌಂಡ್ನಲ್ಲಿದ್ದ ಚೆನ್ನಾಗಿ ಸೈಜ್ ಇರೋ ಒಂದು ಕಲ್ಲನ್ನು ಎತ್ಕೊಂಡು ಬಂದಿರ್ತಾನೆ. ಅದೇ ದಿನ ಮಧ್ಯಾಹ್ನ ನಂದಕಿಶೋರ್ 3ನೇ ಫ್ಲೋರ್ನಲ್ಲಿ ಯಾರಿಗೂ ಬರದೇ ಇರೋ ಟೈಮ್ನ ನೋಡಿಕೊಂಡು ಅವನ ಕೈಯಲ್ಲಿದ್ದ ಆ ಕಲ್ಲನ್ನು ಎತ್ಕೊಂಡು ಆ ಹಾಸ್ಟೆಲ್ನ ಆ ರೂಮ್ ನಂಬರ್ 44 ಹತ್ರಕ್ಕೆ ಹೋಗ್ತಾನೆ. ಅವನ ಕೈಯಲ್ಲಿದ್ದ ಆ ಕಲ್ಲಿಂದ ತಾಯತ್ತುಗಳಿಂದ ಸುತ್ತಿದ್ದ ಆ ರೂಮ್ ಬೀಗವನ್ನು ಹೊಡೆದಾಕ್ತಾನೆ. ಬೀಗ ಹೊಡೆದಾಕಿ ಡೋರ್ನ ಓಪನ್ ಮಾಡಿದ ತಕ್ಷಣ ರೂಮ್ ಒಳಗಿಂದ ತಡ್ಕೊಳ್ಳೋದಕ್ಕೆ ಆಗದೇ ಇರೋಷ್ಟು ಒಂದು ದುರ್ವಾಸನೆ ನಂದಕಿಶೋರ್ ಮೂಗಿಗೆ ಬಂದು ಬಡಿಯುತ್ತೆ. ಅದೇ ಟೈಮ್ಗೆ ರೂಮ್ ಒಳಗಿಂದ ತಣ್ಣಗಿರೋ ಗಾಳಿ ನಂದಕಿಶೋರ್ ಮೈಯನ್ನು ಸ್ಪರ್ಶ ಮಾಡುತ್ತೆ. ಆದರೆ ಆ ರೂಮ್ನಲ್ಲಿದ್ದ ಕಿಟಕಿ ಬಾಗಿಲುಗಳನ್ನು ತೆಗೆದು ವರ್ಷಗಳೇ ಕಳೆದೋಗಿತ್ತು. ಆದರೂ ಒಳಗಿಂದ ತಣ್ಣಗಿರೋ ಗಾಳಿ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾನೆ ನಂದಕಿಶೋರ್ ಆ ರೂಮ್ನ ಎಂಟರ್ ಮಾಡ್ತಾನೆ. ಆ ರೂಮ್ನ ಪರಿಸ್ಥಿತಿ ನೋಡಿ ನಂದಕಿಶೋರ್ಗೆ ಒಂದು ಕ್ಷಣ ಮೈಯೆಲ್ಲ ಕಂಪಿಸುತ್ತೆ. ಯಾಕಂದರೆ ಆ ರೂಮ್ನಲ್ಲಿದ್ದ ಗೋಡೆಗಳು ಕಪ್ಪು ಬಣ್ಣದಲ್ಲಿತ್ತು. ಯಾವುದೋ ಒಂದು ಬೆಂಕಿ ಬಿದ್ದು ಆ ರೂಮೆಲ್ಲ ಸುಟ್ಟು ಕರಕಲಾಗಿ ಹೋಗಿರೋ ಥರ ಕಾಣಿಸ್ತಾ ಇತ್ತು. ಆ ರೂಮ್ನಲ್ಲಿ 2 ಬೆಡ್ಗಳಿದ್ವು, ಅದು ಕೂಡ ಅರ್ಧಂಬರ್ಧ ಸುಟ್ಟೋಗಿತ್ತು. ಮತ್ತು ಒಂದು ಕಬ್ಬಿಣದ ಕಬ್ಬೋರ್ಡ್ ಇತ್ತು ಅಷ್ಟೇ. ಇಷ್ಟನ್ನು ಬಿಟ್ಟರೆ ನಂದಕಿಶೋರ್ಗೆ ಆ ಹಾಸ್ಟೆಲ್ನ ರೂಮ್ ನಂಬರ್ 44ನಲ್ಲಿ ಏನೂ ಕಾಣಿಸ್ಲಿಲ್ಲ. ನಂದಕಿಶೋರ್ ಈ ರೂಮ್ನಲ್ಲಿ ಏನೂ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡೆ, ನಾನು ಈ ರೂಮ್ನಲ್ಲಿ ಏನೋ ಇರುತ್ತೆ, ಏನೋ ಸೀಕ್ರೆಟ್ ಸಿಗುತ್ತೆ ಅಂತ ಓಪನ್ ಮಾಡಿದ್ರೆ, ಆದರೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಎಲ್ಲ ವೇಸ್ಟ್ ಆಗೋಯ್ತು ಅಂತ ಅಂದ್ಕೊಂಡು ವಾಪಸ್ ರೂಮ್ ಬಾಗಿಲನ್ನ ಹಾಕ್ಕೊಂಡು ಅವನ ಪಾಡಿಗೆ ಅವನು ಇದ್ದು ಬಿಡ್ತಾನೆ. ಯಾರಿಗೂ ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ನಂದಕಿಶೋರ್ ದೃಷ್ಟಿಯಲ್ಲಿ ಅವನು ಓಪನ್ ಮಾಡಿದ್ದು ಕೇವಲ ಒಂದು ಸಾಧಾರಣವಾದ ಹಾಸ್ಟೆಲ್ ರೂಮ್ ಬಾಗಿಲಷ್ಟೇ. ಆದರೆ ಅವನಿಗೆ ಗೊತ್ತಿಲ್ಲದ ವಿಷಯ ಏನಂದರೆ ಅವನು ಓಪನ್ ಮಾಡಿದ್ದು ಕೇವಲ ಒಂದು ಬಾಗಿಲಲ್ಲ, ಅವನ ಜೀವನದ ಸಾವಿನ ಬಾಗಿಲು ಅಂತ. ಯಾಕಂದರೆ ಅವನು ಆ ರೂಮ್ ನಂಬರ್ 44 ಓಪನ್ ಮಾಡಿದ ತಕ್ಷಣ ಅದರ ಒಳಗೆ ವರ್ಷಗಳಿಂದ ಆಚೆ ಬರೋದಕ್ಕೋಸ್ಕರ ಅಂತ ಕಾದು ಕುಳಿತಿದ್ದ ಒಂದು ಭಯಂಕರವಾದ ಪ್ರೇತಾತ್ಮಕ್ಕೆ ಬಿಡುಗಡೆ ಕೊಡ್ತಾನೆ. ಇನ್ನು ಆ ಪ್ರೇತಾತ್ಮ ಆಚೆ ಬಂದ ಮೇಲೆ ನಂದಕಿಶೋರ್ ಜೀವನದಲ್ಲಿ ಮಾಡಿದ ಅನಾಹುತಗಳು ಅಷ್ಟಿಷ್ಟಲ್ಲ. ಆ ಪ್ರೇತಾತ್ಮದ ಕಪಿಮುಷ್ಟಿಯಲ್ಲಿ ಬಂಧನಗೊಂಡ ನಂದಕಿಶೋರ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಇಲ್ಲಿವರೆಗೂ ಆಗಿದ್ದು ಒಂದು ರೇಂಜ್, ಆದರೆ ಇನ್ನು ಮುಂದೆ ಆಗೋದರ ರೇಂಜೇ ಬೇರೆ. ಮುಂದೆ ಏನಾಯಿತು, ನಂದಕಿಶೋರ್ ಕೊನೆಗೆ ಏನಾದ, ಅವನು ಹೇಗೆ ಆ ಪ್ರೇತಾತ್ಮದ ಕೈಯಿಂದ ತಪ್ಪಿಸ್ಕೊಂಡ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನೆಕ್ಸ್ಟು ಏನಾಗುತ್ತೆ ಅಂತ ನೀವು ಕೇಳ್ತಾ ಹೋದರೆ ಸೀಟ್ ಮೇಲೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ಬೇಗ ಈ ವಿಡಿಯೋದ 2ನೇ ಪಾರ್ಟ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿವರೆಗೂ ರಾಯಚೂರಿನ ಮೋಸ್ಟ್ ಹಾಂಟೆಡ್ ಕಾಲೇಜ್ ಹಾಸ್ಟೆಲ್ನ ಈ ರಿಯಲ್ ಸ್ಟೋರಿನ ಮೊದಲನೇ ಭಾಗದ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.